ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ರೆಸಿಪಿ ಮಾಡ್ತಿದ್ದೇನೆ, ಕಿಚಡಿದು. ಕೇಳಿರ್ಬೋದು ಕಿಚಡಿ ಅಂದರೆ ಎಂತ ಅಂತ. ಮಿಕ್ಸ್ಚರ್ ಯಾವುದರದ್ದೆಲ್ಲಂದರೆ ರೈಸ್ ದಾಲ್ ಎಲ್ಲ ಹಾಕಿ ಒಂದು ಮಾಡುವ ಒಂದು ಸಿಂಪಲ್ ಆದ ಕಿಚಡಿ ಅದು. ಅದಕ್ಕೆ ಹೆಸರೇ ಕಿಚಡಿ ಅಂತ ಅಲ್ಲ, ಎಲ್ಲ ಮಿಕ್ಸ್ ಇರ್ತದಲ್ಲ, ಅದಕ್ಕೋಸ್ಕರ ಹೆಸರು ಬಂದಿದೆ. ಮತ್ತು ಇದು ಹೆಚ್ಚಾಗಿ ನಾವು ಯಾವಾಗ ತಿನ್ನುವುದಂದರೆ ನಮಗೆ ಹೊಟ್ಟೆ ಸರಿ ಇರುವುದಿಲ್ಲ, ಆಗ ಎಲ್ಲ ಇದನ್ನು ಮಾಡಿ ತಿಂತಾರೆ. ಸೊ ಸಿಂಪಲ್ ರೆಸಿಪಿ, ಶಾರ್ಟ್ ವಿಡಿಯೋ, ಎಂಡ್ ತನಕ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಸಿಂಪಲ್ ಆಗಿ ಉಂಟು, ಹೆಚ್ಚು ಮಸಾಲೆ ಏನು ಹಾಕಲಿಕ್ಕಿಲ್ಲ, ತುಂಬ ಟೇಸ್ಟಿ ಕೂಡ ಆಗ್ತದೆ. ಮೊದಲಿಗೆ 1 ಕಪ್ ರೈಸ್, 1 ಕಪ್ ಮೂಗ್ ದಾಲ್, 1 ಕಪ್ ತೂರ್ ದಾಲ್ ಅಂದರೆ ತೊಗರಿಬೇಳೆ, ಮತ್ತು 1 ಕಪ್ ಮಸೂರ್ ದಾಲ್. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಸೋಕ್ ಮಾಡಿ ಇಡೀರಿ. ಸೋಕ್ ಮಾಡೋದು ನಿಮ್ಮ ಇಷ್ಟ, 1 ಅವರ್ ಸೋಕ್ ಮಾಡ್ಬೋದು ಅಥವಾ ಸ್ವಲ್ಪ ಹೊತ್ತಿಗೆ ಸೋಕ್ ಮಾಡಿ ಯೂಸ್ ಮಾಡ್ಬೋದು. ನಂತರ ಒಂದು ಕುಕ್ಕರಲ್ಲಿ 3 ಟೀ ಸ್ಪೂನ್ ಗೀ ಹಾಕಿ, ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಹಾಕಿ, ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ 2 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ 2 ಟೊಮೆಟೊ ಮತ್ತು 3 ಅಥವಾ 4 ಗ್ರೀನ್ ಚಿಲ್ಲೀಸನ್ನು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಆಗ ಟೊಮೆಟೊ ಬೇಗ ಕುಕ್ ಆಗ್ತದಲ್ಲ, ಅದಕ್ಕೋಸ್ಕರ ಇದನ್ನು ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡುವಾಗ ಫ್ಲೇಮ್ ಸ್ಲೋ ಇಡಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಸೋಕ್ ಮಾಡಿಟ್ಟ ಎಲ್ಲ ಉಂಟಲ್ಲ, ಅಕ್ಕಿ ಬೇಳೆ ಎಲ್ಲ ಉಂಟಲ್ಲ, ಅದನ್ನು ಹಾಕಿ ಇದನ್ನು 1 ಅಥವಾ 2 ನಿಮಿಷ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಈಗ 8 ಗ್ಲಾಸ್ ತನಕ ನೀರು ಹಾಕಿ, 8 ಗ್ಲಾಸ್ ಅಂತ ಅಲ್ಲ, ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ, ಒಂದು 10-12 ಗ್ಲಾಸ್ ಹಾಕಿದ್ರೂ ಪರವಾಗಿಲ್ಲ. ಯಾಕೆಂದರೆ ಎಲ್ಲ ಚೆನ್ನಾಗಿ ಬೆಂದು ಅದು ಸ್ವಲ್ಪ ಗಂಜಿ ಥರ ಆಗಬೇಕು. ನಮಗೆ ಬಿರಿಯಾನಿ ಥರ ಮಾಡೋದಲ್ಲ ಇದು, ಸೊ ನಮಗೆ ಗಂಜಿ ಥರ ಬೇಕು, ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಕವರ್ ಮಾಡಿ 4 ವಿಸಿಲ್ ತನಕ ಇಡೀರಿ. ಈಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ, ಎಲ್ಲ ರೈಸ್ ದಾಲ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕು. ಇದನ್ನೀಗ ಸರ್ವ್ ಮಾಡುವಾಗ ಎಂತ ಮಾಡಬೇಕಂದ್ರೆ, ನೀವು ಸ್ವಲ್ಪ ಉಪ್ಪಿನಕಾಯಿ ಮತ್ತು 1 ಟೀ ಸ್ಪೂನ್ ಗೀಯನ್ನು ಮೇಲಿಂದ ಹಾಕಬೇಕು. ಮತ್ತು ಹಪ್ಪಳ ಏನಾದರೂ ಇದ್ದರೆ, ಹಪ್ಪಳ ಸಂಡಿಗೆ ಯಾವುದಾದ್ರೂ ಇದ್ದರೆ ಅದರ ಜೊತೆ ತಿನ್ಬೋದು. ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇದೆಲ್ಲ ಓಲ್ಡ್ ಏಜ್ ಅವರಿಗೆ ಎಲ್ಲ ತುಂಬ ಯೂಸ್ಫುಲ್, ಅಂದರೆ ಇದರಲ್ಲಿ ಫುಲ್ ಪ್ರೋಟೀನ್ ನ್ಯೂಟ್ರಿಯನ್ಸ್ ಎಲ್ಲ ಸಿಗ್ತದೆ, ಮತ್ತು ಅವರಿಗೆ ತಿನ್ನಲಿಕ್ಕೆ ಕೂಡ ಸುಲಭ ಆಗ್ತದೆ, ಯಾಕೆಂದರೆ ಇದು ಫುಲ್ಲಿ ಬೆಂದಿರ್ತದೆ. ಸೊ ಜಸ್ಟ್ ಅವರಿಗೆ ಈಸಿಯಾಗಿ ತಿನ್ಬೋದು. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.